ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಲೈನಿಂಗ್ ಬ್ಲೌಸ್ ಅನ್ನ ನಿಮ್ಗೆ ಫ್ರಂಟ್ ಪಾರ್ಟ್ ಅನ್ನ ಡೀಟೇಲ್ ಆಗಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಎಂಡ್ ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ ಪಾರ್ಟ್ ನ ಎರಡು ಪೀಸ್ ಅನ್ನ ನಾವು ಉಲ್ಟಾ ಸೀದಾ ನಾವು ಮೊದಲಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದ್ರೆ ರೈಟ್ ಟು ಲೆಫ್ಟ್ ಎಕ್ಸ್ಚೇಂಜ್ ಆಗ್ಬಿಡುತ್ತೆ. ನೋಡಿ, ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ಫ್ರಂಟ್ ಪಾರ್ಟ್ ಅಲ್ಲಿ ನೀವು ಪೈಪಿಂಗ್ ಮಾಡಬಹುದು, ಇಲ್ಲ ಅಂದ್ರೆ ನೀವು ಹೆಮ್ಮಿಂಗ್ ಪಟ್ಟಿ ಮಾಡಬಹುದು. ಆದ್ರೆ ನಿಮಗೆ ಹೆಮ್ಮಿಂಗ್ ಪಟ್ಟಿ ತರನೇ ನೋಡಿ ಹೆಮ್ಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ನೀವು ಪಟ್ಟಿಯನ್ನ ಮಾಡಿದ್ರೆ ನೋಡಿ ಎಕ್ಸ್ಟ್ರಾ ಲೈನಿಂಗ್ ಫ್ಯಾಬ್ರಿಕ್ ಏನು ಉಳಿದಿರುತ್ತಲ್ಲ ಅದನ್ನ ತಗೊಂತ ಇದೀನಿ ನಾನು. ಅದನ್ನ ನೋಡಿ ನೆಕ್ ಸೇಪ್ ಯಾವ ರೀತಿ ನಾವು ಕಟ್ ಮಾಡ್ಕೊಂಡಿದೀವೋ ಆಸ್ ಇಸ್ ಹಂಗೆ ಕಟ್ ಮಾಡ್ಕೊಳ್ಳಿ. 1 ಇಂಚಿನಷ್ಟು ಬಿಟ್ಟು ನೋಡಿ 2 ಪೀಸ್ ನ ಕಟ್ ಮಾಡ್ಕೊಂಡಿದೀನಿ. ಇವಾಗ ಬಂದು ಲೈನಿಂಗ್ ಗೆ ಮೊದಲಿಗೆ ಅದನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೀವೇನ್ ಪೇಪರ್ ಕೆನೆಸ್ ಅನ್ನ ಯೂಸ್ ಮಾಡ್ತೀರಾ ಅದೇ ತರ ಇದನ್ನು ಕೂಡ ನೀವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನೋಡಿ ಇದಕ್ಕೂ ಅಷ್ಟೇ ಸೇಮು. ನಾವು ಎರಡನ್ನು ಯಾವಾಗಲೂ ಅಪೋಸಿಟ್ ಇಟ್ಕೊಂಡು ರೈಟ್ ಲೆಫ್ಟ್ ಕರೆಕ್ಟ್ ಬರ್ಬೇಕು ಅಂದ್ರೆ ನೋಡಿ ಈ ತರ ಅಪೋಸಿಟ್ ಇಟ್ಕೊಂಡೆ ನಾವು ಸ್ಟಿಚ್ ಮಾಡ್ಕೋಬೇಕು. ತುಂಬಾ ಜನ ಅದೇ ನಮ್ಗೆ ರೈಟ್ ಲೆಫ್ಟ್ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮೊದಲಿಗೆ ಯಾವಾಗಲೂ ಮಾರ್ಕ್ ಮಾಡ್ಕೊಂಡು ಕಲಿಬೇಕು. ಮೊದಲಿಗೆ ನೋಡಿ 2 ಸ್ಟಿಚ್ ಬಿಟ್ಕೊಂಡಿದ್ದೆ ನಾನು. ಪಟ್ಟಿ ಎಕ್ಸ್ಟ್ರಾ ಪಟ್ಟಿಯನ್ನು ಕಟ್ ಮಾಡ್ಕೊಂಡಿದ್ದೆ, ಅದನ್ನ 2 ಸ್ಟಿಚ್ ಬಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾವು ಅಪೋಸಿಟ್ ಇಟ್ಕೊಂಡಾಗ ಕರೆಕ್ಟ್ ಆಗಿ ಬರ್ಬೇಕು. ಇವಾಗ ಬಂದು ನಾವು ಮೇನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡೋಣ. ನೋಡಿ ಈ ರೀತಿ ಎರಡನ್ನೂ ಮೊದಲಿಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಆನಂತರ ನಿಮಗೆ ಕರೆಕ್ಟ್ ಆಗಿ ಸಿಗುತ್ತೆ. ನೋಡಿ ಇವಾಗ ನಾನು ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ. ನೆಕ್ಸ್ಟ್ ಶೇಪಿಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ. ಸಿಂಪಲ್ ಆಗಿ ಹಾಗೆ ಫಿನಿಶಿಂಗ್ ತುಂಬಾ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಈ ರೀತಿ ನೀವು ನೆಕ್ಸ್ಟ್ ಶೇಪ್ ಅನ್ನ ಮಾಡ್ಕೊಂಡ್ರೆ ನೋಡಿ ಇದಕ್ಕೂ ಅಷ್ಟೇ ಸೇಮು. ನೋಡಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತೀನಿ. ಸ್ನೇಹಿತರೆ ಇದ್ರ ಮೇಲ್ಗಡೆ ನಾನು ಸ್ಟಿಚ್ ಕೂಡ ಬಿಡಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಬರಂಗೆ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದೆ. ನೋಡಿ ಹೆಮ್ಮಿಂಗ್ ಪಟ್ಟಿ ಮಾಡೋ ಅವಶ್ಯಕತೆ ಇಲ್ಲ. ನಾವು ತಿರ್ಗಾ ಹೆಮ್ಮಿಂಗ್ ಪಟ್ಟಿ ಮಾಡ್ಕೊಂಡ್ರೆ ಮತ್ತೆ ಹೆಮ್ಮಿಂಗ್ ಮಾಡ್ಬೇಕು, ನಾವು ನಮಗೆ ಕೆಲಸ ಆಗ್ತದೆ. ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಫಿನಿಶಿಂಗು ಬರುತ್ತೆ, ವಿತೌಟ್ ನಾವು ಹೆಮ್ಮಿಂಗ್ ಮಾಡೋ ಅವಶ್ಯಕತೆನೂ ಇರಲ್ಲ. ನೋಡಿ ಮೇಲ್ಗಡೆ ಒಂದು ಸ್ಟಿಚ್ ಬಿಟ್ಕೊಂತಿದ್ದೀನಿ ಲೈನಿಂಗಿಗೆ. ನೋಡಿ ಲೈನಿಂಗ್ ಸೈಡ್ ಬಂದು ನಾನು 2 ಬಟ್ಟೆನೂ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಬಿಟ್ಕೊಂತ ಇದ್ದೀನಿ. ನೋಡಿ ಈ ಮೇನ್ ಫ್ಯಾಬ್ರಿಕ್ ಬಂದು ಬಹಳ ಸ್ಮೂತ್ ಇದೆ, ಆದ್ರೂ ಪರವಾಗಿಲ್ಲ. ಸ್ಮೂತ್ ಇದ್ರೂ ನೋಡಿ ಈ ತರ ನೀವು ಮಾಡ್ಕೋಬಹುದು. ಇನ್ನು ಕಾಟನ್ ಏನಾದ್ರೂ ಬ್ಲೌಸ್ ಮೇನ್ ಫ್ಯಾಬ್ರಿಕ್ ಆದ್ರೆ ಇನ್ನೂ ತುಂಬಾ ಫಿನಿಶಿಂಗ್ ಬರುತ್ತೆ. ಇದು ಬಹಳ ಸ್ಮೂತ್ ಇರೋದ್ರಿಂದ ನಿಮಗೆ ನೀಟಾಗಿ ಕಾಣಲ್ಲ, ಬಟ್ ಬಹಳ ಫಿನಿಶಿಂಗ್ ಆಗಿ ಬರುತ್ತೆ. ನೋಡಿ ಲಾಸ್ಟ್ ಎಂಡ್ ಅಲ್ಲಿ ನೋಡಿ ಈ ರೀತಿ ಕಾಣ್ತಿದೆ. ನೆಕ್ ಶೇಪ್ ಯಾವ ರೀತಿ ಕಾಣ್ತಿದೆ. ಇದಕ್ಕೆ ನಾವು ಮೇಲ್ಗಡೆ ಸ್ಟಿಚ್ ಬಿಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನಾವು ಲೈನಿಂಗ್ ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ ಕಂಪ್ಲೀಟ್ ಆಗಿ. ನೋಡಿ ನೋಡಿ ಈ ತರ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಸೇರಿಸ್ಕೊಂಡು ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ. ನೋಡಿ ನಾವು ತುಂಬಾ ಫಿನಿಶಿಂಗ್ ಆಗಿ ಬರುತ್ತೆ. ವಿತೌಟ್ ಪೇಪರ್ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ದೇನೆ ನೀವು ಈ ರೀತಿ ಸ್ಟಿಚ್ ಅನ್ನ ಮಾಡ್ಕೋಬಹುದು. ಆಮೇಲೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಇದು. ಈಗ ನೋಡಿ ಪೈಪಿಂಗ್ ಮಾಡ್ತೀರಾ ನೀವು, ಪೈಪಿಂಗ್ ಅಲ್ಲಿ ಅಂದ್ರೆ 100% ಬರೋದಿಲ್ಲ. ಅವಾಗ ಪೈಪಿಂಗ್ ಸ್ವಲ್ಪ ತಿರುಗ್ತು ಅಂದ್ರೆ ಸೇಪ್ ಅನ್ನೋದು ನೀಟಾಗಿ ಕಾಣಲ್ಲ. ಈ ತರ ಮಾಡ್ಕೊಡೋದ್ರಿಂದ ಅವ್ರಿಗೆ ನೋಡಿ ಸ್ಟಿಚ್ ಕಾಣಲ್ಲ, ಮೇಲ್ಗಡೆಗೆ ತುಂಬಾ ಫಿನಿಶಿಂಗ್ ಆಗಿ ಬರುತ್ತೆ ಇದು. ನೋಡಿ ನಾನು ಲೈನಿಂಗಿಗೆ ಕಂಪ್ಲೀಟ್ ಆಗಿ ಸ್ಟಿಚ್ ಬಿಟ್ಕೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ಇದ್ರದ್ದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ ರೀಸೆಂಟ್ ಆಗಿ, ನೀವು ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ಇದೆ ನೋಡ್ಬೋದು. ಹಾಗೆ ಆ ವಿಡಿಯೋದ ಲಿಂಕ್ ಅನ್ನ ಈ ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನು ಬೇಕಾದ್ರೆ ನೋಡ್ಬೋದು. ರೀಸೆಂಟ್ ಆಗಿ ನಿನ್ನೆ 2 ದಿನದ ಹಿಂದೆ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಬ್ಲೌಸ್ ಕಟಿಂಗ್. ಇದ್ರದೇ ಬ್ಲೌಸ್ ಕಟಿಂಗ್ ವಿಡಿಯೋ. ನೆಕ್ಸ್ಟ್ ಬಂದು ನಾನು ನಿಮ್ಗೆ ಇದ್ರದ್ದು ಪಫ್ ಸ್ಲೀವ್ ಮಾಡ್ತೇನೆ ಅಂತ ಹೇಳಿದ್ದೆ, ಅದನ್ನು ಕೂಡ ವಿಡಿಯೋ ಬರುತ್ತೆ ಇದೇ ಬ್ಲೌಸ್ ಇಂದು. ನೋಡಿ ಈ ರೀತಿ ನಮಗೆ ಫ್ರಂಟ್ ಪಾರ್ಟ್ ಯಾವ ರೀತಿ ಸೇಪ್ ರೆಡಿ ಆಗಿದೆ ಅಂತ ಹೇಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಕಾರ್ನರ್ ಸೈಡ್ ಅಲ್ಲಿ ಕೂಡ ಅಷ್ಟೇ ನೀಟಾಗಿ ಬಂದಿದೆ. ನೋಡಿ ಇದಕ್ಕೆ ನಾವು ಹೆಮ್ಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಪೈಪಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ತುಂಬಾ ಫಿನಿಶಿಂಗ್ ಆಗಿ ನೀಟಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ ಲೈನಿಂಗ್ ಕೂಡ ನಮಗೆ ಕಾಣಿಸಲ್ಲ. ಸ್ನೇಹಿತರೆ ಇವಾಗ ಡಾಟ್ ಅನ್ನ ಹಿಡಿಯೋಣ. ನೋಡಿ ಡಾಟ್ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದೀವಿ. ಅದರ ಡಾಟ್ ಎಲ್ಲೆಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲಿಗೆ ನಾವು ಡಾಟ್ ಅನ್ನ ಹಿಡಿಯೋಣ. ಹಾಗೆ ನೋಡಿ ಮೇನ್ ಡಾಟ್ ಕೂಡ ಇಲ್ಲಿ ಮಾರ್ಕಿಂಗ್ ಇದೆ.
ಮೇನ್ ಡಾಟ್ ಕೂಡ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೋಡಿ ಈ ಡಾಟ್ ಕೂಡ ಅಷ್ಟೇ ನೋಡಿ, ಆರ್ಮೋಲ್ ಡಾಟ್ ಈಸಿಯಾಗಿ ಸಿಗುತ್ತೆ ನಮಗೆ. ಎರಡು ಡಾಟ್ ಹಿಡಿದ್ಬಿಟ್ರೆ ಇದು ಅಲ್ಲಿಗೆ ನಮಗೆ ನೀಟಾಗಿ ಬರುತ್ತೆ ನೋಡಿ. ಈ ತರ ರಿಂಕಲ್ಸ್ ಬಂದ್ಬಿಡುತ್ತೆ ಅಲ್ಲಿಗೆ ಹಿಡಿಬೇಕು ನಾವು ಡಾಟ್ ಅನ್ನ. ಹಾಗೆ ಸ್ನೇಹಿತರೆ ಇದಕ್ಕೆ ಬೆಲ್ಟ್ ಅನ್ನ ಕ್ರಿಯೇಟ್ ಮಾಡೋಣ. ನೋಡಿ ಬೆಲ್ಟ್ ಬಂದು ನಾನು ನಾರ್ಮಲ್ ಆಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಕೂಳೆ ಕಾಣ್ಲಿದ್ದಂಗೆ ಅಟ್ಯಾಚ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಹಂಗೆ ಅಟ್ಯಾಚ್ ಮಾಡ್ತೀನಿ. ಯಾಕಂದ್ರೆ ಇದಕ್ಕೆ ನಾನು ಓವರ್ಲಾಕ್ ಮಾಡೋದ್ರಿಂದ ನಾನು ಡೈರೆಕ್ಟ್ ಆಗಿ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ತೀನಿ. ನೋಡಿ ಈ ತರ ಸೇಪ್ ಕಾಣ್ತಾ ಇದೆ, ಯಾವ ರೀತಿ ಸೇಪ್ ಬಂದಿದೆ ಅಂತೇಳಿ. ನೋಡಿ ಬೆಲ್ಟ್ ಅನ್ನ ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಲೈನಿಂಗ್ ಬಂದು ಇದಕ್ಕೂ ಕೂಡ ಅಷ್ಟೇ ನಾವು ಉಲ್ಟಾ ಸೀದಾ ನಾವು ಮಾರ್ಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ರೈಟ್ ಟು ಲೆಫ್ಟ್ ಕನ್ಫ್ಯೂಸ್ ಆಗಿಬಿಡುತ್ತೆ. ನೋಡಿ ನಾವು ಮಾರ್ಕಿಂಗ್ ಅನ್ನ ನೋಡ್ಕೊಂಬಿಡಿ ಒಂದ್ಸರಿ, ಇದ್ರ ಬದ್ರ ಇರ್ಬೇಕು ನೋಡಿ ಮಾರ್ಕಿಂಗು, ಇಲ್ಲ ಅಂದ್ರೆ ಅದು ಮೇಲ್ಗಡೆ ಕಾಣಬೇಕು. ನೋಡಿ ಇಲ್ಲಿ ಈ ರೀತಿ ನಾವು ಅಪೋಸಿಟ್ ಅಲ್ಲಿ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು. ಹಾಗೆ ಇದು ಲೈನಿಂಗಿಗೆ ಇನ್ನೊಂದು ಸ್ಟಿಚ್ ಅನ್ನ ಫೋಲ್ಡ್ ಮಾಡ್ಕೊಂಡು ಬಿಟ್ಕೊಳ್ಳೋಣ. ನೋಡಿ ಎಕ್ಸ್ಟ್ರಾ ಲೈನಿಂಗ್ ತುಂಬಾ ಬಟ್ಟೆ ಇದ್ರೆ ನೀವು ಬೆಲ್ಟ್ಗೆ 2 ಬಟ್ಟೆ ಹಾಕಿ, ಇನ್ನೂ ತುಂಬಾ ಫಿನಿಶಿಂಗ್ ಆಗಿ ಬರುತ್ತೆ. ಬ್ಲೌಸ್ ಪರ್ಫೆಕ್ಟ್ ಆಗಿ ಕೂರುತ್ತೆ ನೋಡಿ ಕೆಳಗಡೆ ಸೊಂಟದ ಹತ್ರ. ನೋಡಿ ಫಿಟ್ಟಿಂಗ್ ನೀವು ಕರೆಕ್ಟ್ ಆಗಿ ಬ್ಲೌಸ್ ಅನ್ನ ಫಿಟ್ಟಿಂಗ್ ಹೊಲಿಲಿಲ್ಲ ಅಂದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಕೂಡ ಇರುತ್ತೆ. ನೋಡಿ ಇದಕ್ಕೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದರೂ ಟೈಲರಿಂಗ್ ಕಲಿಯಿದ್ರೆ ಅವ್ರಿಗೆ ಶೇರ್ ಮಾಡಿ. ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂತ ಇದ್ದೀನಿ. ನಾನು ಡೈರೆಕ್ಟ್ ಆಗಿ ನಿಮ್ಗೆ ಅವಾಗಲೇ ಹೇಳಿದೆ ಕೂಳೆ ಕಾಣಂಗೆ ಇದನ್ನ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಇದು 2 ತರ ಬೆಲ್ಟ್ ಅನ್ನ ನಾವು ಅಟ್ಯಾಚ್ ಮಾಡಬಹುದು. ನಾನು ಈ ರೀತಿ ಅಟ್ಯಾಚ್ ಮಾಡ್ತೀನಿ, ಯಾಕಂದ್ರೆ ಇದಕ್ಕೆ ನಾನು ಓವರ್ಲಾಕ್ ಮಾಡೋದ್ರಿಂದ ನಾನು ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಫೈನಲಿ ಈ ತರ ರೆಡಿ ಆಗಿದೆ. ಇದಕ್ಕೆ ನಾವು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡೋಣ. ನೋಡಿ ಕೆಳಗಡೆ ಇಟ್ಟು ನಾವು ಯಾವಾಗಲೂ ಫ್ರಂಟ್ ಪಾರ್ಟ್ ಇಂದಾನೆ ನಾವೇನು ಉಕ್ಸ್ ಪಟ್ಟಿ ಬರುತ್ತಲ್ಲ ಆ ಸೈಡ್ ಇಂದಾನೆ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಬೇಕು. ನೋಡಿ ಸೇಮ್ ಅಷ್ಟೇ, ನಾವು ಆ ಸೈಡ್ ಇಂದಾನೆ ಮತ್ತೆ ಅಟ್ಯಾಚ್ ಮಾಡಬೇಕು ಇನ್ನೊಂದು ಬೆಲ್ಟ್ ಅನ್ನ. ನೋಡಿ ಇದಕ್ಕೆ ನಾವು ಓವರ್ಲಾಕ್ ಮಾಡ್ಕೊಂಡ್ರೆ ತುಂಬಾ ಫಿನಿಶಿಂಗ್ ಬರುತ್ತೆ. ನಾನು ಆ ನಂತರ ಓವರ್ಲಾಕ್ ಅನ್ನ ಮಾಡ್ತೀನಿ. ಅದಕ್ಕೆ ನೋಡಿ ಯಾವ ರೀತಿ ಬಂದಿದೆ ಫ್ರಂಟ್ ಪಾರ್ಟ್. ಎರಡು ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ ಕರೆಕ್ಟ್ ಆಗಿದೆ ಇಲ್ಲ ಅಂತೇಳಿ. ಉಕ್ಸ್ ಪಟ್ಟಿಗಳು ಎರಡು ಕರೆಕ್ಟ್ ಆಗಿದೆ ಇಲ್ಲ ಅಂತೇಳಿ ನೋಡಿ. ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವು ಡಾಟ್ ಇದೆಲ್ಲ ಅದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹಿಡಿದು ಅವೆರಡನ್ನು ಸೀದಾ ಮಾಡ್ಕೊಂಡು ನೀವು ಆ ನಂತರ ಉಕ್ಸ್ ಪಟ್ಟಿ ಹಾಗೆ ಹೆಮ್ಮಿಂಗ್ ಪಟ್ಟಿನ ಎರಡನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಉಕ್ಸ್ ಮನಿ ಮಾಡ್ಲಿಕ್ಕೆ ಪಟ್ಟಿನ ಸೀರೆದೆ ತಗೊಂತೀನಿ, ಬ್ಲೌಸ್ ಇಂದ ತಗೊಂತಿದ್ದೀನಿ. ಇನ್ನು ಉಕ್ಸ್ ಪಟ್ಟಿ ಮಾಡ್ಲಿಕ್ಕೆ ನಾನು ಲೈನಿಂಗ್ ಬಟ್ಟೆ ತಗೊಂತ ಇದ್ದೀನಿ. ಲೈನಿಂಗ್ ಬಟ್ಟೆ 2 ಫೋಲ್ಡ್ ತಗೊಂತ ಇದ್ದೀನಿ. ಉಕ್ಸ್ ಅನ್ನ ಅಟ್ಯಾಚ್ ಮಾಡೋ ಪಟ್ಟಿ, ಉಕ್ಸ್ ಮನಿ ಪಟ್ಟಿಗೆ ನಾನು ಮೇನ್ ಫ್ಯಾಬ್ರಿಕ್ ಅನ್ನೇ ಬಳಸ್ತಾ ಇದ್ದೀನಿ. ನೋಡಿ ಈ ತರ ಒಳಗಡೆಯಿಂದ ಅಟ್ಯಾಚ್ ಮಾಡಬೇಕು. ನಾವು ಉಕ್ಸ್ ಮನಿ ಮಾಡ್ತೀವಲ್ಲ ಆ ಪಟ್ಟಿಗಾದ್ರೆ. ನೋಡಿ ಇದನ್ನ ವಾಪಸ್ ಟರ್ನ್ ಮಾಡಿ ಇನ್ನೊಂದು ಸ್ಟಿಚ್ ಅನ್ನ ಬಿಡ್ತಾ ಇದ್ದೀನಿ ನಾನು. ಹಾಗೆ ಇದನ್ನು ಕೂಡ ಅಷ್ಟೇ ನೋಡಿ ಮೇಲ್ಗಡೆಯಿಂದ ಇದನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಇದನ್ನ ನಾವು ಫೋಲ್ಡ್ ಮಾಡಿ ಡೈರೆಕ್ಟ್ ಆಗಿ ಉಕ್ಸ್ ಮನಿ ಮಾಡೋಣ. ನೋಡಿ ಈ ಸೈಡ್ ಇಂದ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಡಬಲ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಇದನ್ನ ಡಬಲ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಂದು ನಾವು ಸೆಂಟರ್ಗೆ ಒಂದು ಹೊಲಿಗೆನ ಬಿಟ್ಕೋಬೇಕು. ನೋಡಿ ಇಲ್ಲಿ ರಫ್ ಮಾಡ್ಕೊಂಡು ಸೆಂಟರ್ ಅಲ್ಲಿ ಒಂದು ಹೊಲಿಗೆ ಬಿಟ್ಕೊಳ್ಳೋಣ. ಡಬಲ್ ಫೋಲ್ಡ್ ಮಾಡಬೇಕು. ನೋಡಿ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂತ ಇದ್ದೀನಿ. ನೋಡಿ ಈ ಸೈಡ್ ಎಂಡ್ ಸೈಡ್ ಕೂಡ ಕರೆಕ್ಟ್ ಆಗಿ ಇಟ್ಕೊಂಡು ನಾವು ಇಲ್ಲಿ ರಫ್ ಮಾಡಿ ಇಲ್ಲಿಂದ ನಾವು ಉಕ್ಸ್ ಮನಿನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ಇದಕ್ಕೆ ನಾವು 5 ಉಕ್ಸ್ ಮನಿನ ಮಾರ್ಕ್ ಮಾಡ್ಕೊಂತೀನಿ. ಐದು ಉಕ್ಸ್ ಮನಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. 5 ಉಕ್ಸ್ ಮನಿ ಮಾಡ್ತೀನಿ. ಬೇಡ ಅಂದ್ರೆ ನೀವು ಕೈಯಲ್ಲಿ ಕೂಡ ಮಾಡಬಹುದು ಸೂಜಿಲಿ. ನೋಡಿ ಈ ರೀತಿ ನಾವು ಉಕ್ಸ್ ಮನಿ ಕೂಡ ರೆಡಿ ಆಯ್ತು.
ಇವಾಗ ಬಂದು ಇದಕ್ಕೆ ನಾವು ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ ನೋಡಿ ಲೈನಿಂಗಿಗೆ. ನೋಡಿ ಈ ರೀತಿ ನಾವು ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ಪಟ್ಟಿನ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಅನ್ನ ಬಿಡೋಣ. ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ರೆ ರೀಸೆಂಟ್ ಆಗಿ, ದಯವಿಟ್ಟು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ, ನನ್ನ ಚಾನಲ್ ಇದೆ ಅಂತ ಹೇಳ್ತಾ ಸ್ನೇಹಿತರೆ ನೋಡಿ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿ ಬಂದಿದೆ ಡಿಸೈನ್ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.